ಬಿರುಗಾಳಿ ಮಳೆಗೆ ಧರೆಗುರುಳಿದ ಮೊಬೈಲ್ ಟವರ್ ಗದಗನ ಮುಂಡರಗಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಬಿರುಗಾಳಿ ಮಳೆಗೆ ಧರೆಗುರುಳಿದ ಮೊಬೈಲ್ ಟವರ್ ಗದಗನ ಮುಂಡರಗಿ ಪಟ್ಟಣದಲ್ಲಿ ನಡೆದ ಘಟನೆ. ಸವಣೂರು ಎಂಬುವರ ಬಿಲ್ಡಿಂಗ್ ಮೇಲೆ ಟವರ್ ನಿರ್ಮಾಣ. ಬಿರುಗಾಳಿ ಮೇಲೆ ರಭಸಕ್ಕೆ ಉರುಳಿದ ಟವರ್. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಬಿರುಗಾಳಿ ಮಳೆಗೆ ಧರೆಗುರುಳಿದೆ ಮೊಬೈಲ್ ಟವರ್ ಗದಗನ ಮುಂಡರಗಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಸವಣೂರು ಎಂಬುವರ ಬಿಲ್ಡಿಂಗ್ ಮೇಲಿದ್ದ ಈ ಟವರ್ ಬಿರುಗಾಳಿ ಮಳೆಯ ರಭಸಕ್ಕೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮುಂಡರಗಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಟವರ್ ಯಾವ ರೀತಿ ನೆಲಕ್ಕುರುಳಿದೆ ಅನ್ನೋದನ್ನ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಈಗ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಒಂದು ಘಟನೆ ಬರುತ್ತೆ. ಗದಗ ಮುಂಡರಗಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಬಿರುಗಾಳಿ ಮಳೆಗೆ ಧರೆಗುರುಳಿದೆ ಮೊಬೈಲ್ ಟವರ್. ಗದಗ ಮುಂಡರಗಿ ಪಟ್ಟಣದಲ್ಲಿ ಘಟನೆ ಸಂಭವಿಸಿದ್ದು, ಸವಣೂರು ಎಂಬುವರ ಬಿಲ್ಡಿಂಗ್ ಮೇಲಿತ್ತು ಈ ಒಂದು ಟವರ್. ಬಿರುಗಾಳಿಯ ಮಳೆಯ ರಭಸಕ್ಕೆ ಉರುಳಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇವತ್ತು ಸಾರ್ವಜನಿಕ ಜನರ ಜೀವನ ಮೇಲೆ ದುಷ್ಪರಿಣವಾಗಿ ಈ ಒಂದು ಟವರ್ ಒಂದು ಮಳೆಯ ಗಾಳಿಯಿಂದ ಈ ರೀತಿ ಒಂದು ಸುಮಾರು 5:30 ಗಂಟೆ ಒಳಗೆ ಭಾರೀ ಗಾಳಿಯಿಂದ ಈ ಒಂದು ಟವರ್ ಕುಸಿದಿದ್ದು, ದೇವರ ಕೃಪೆಯಿಂದ ಮುಂಡರಗಿ ನಗರದ ಯಾವುದೇ ಜನರಿಗೆ ಅಪಾಯವಾಗದೇ ಇದ್ದ ಕಾರಣ ಇವತ್ತು ಇದು ಸಂಪೂರ್ಣ ಜವಾಬ್ದಾರಿಯನ್ನು ಸ್ಥಳೀಯ ಪುರಸಭೆ